ಮಧ್ಯರಾತ್ರಿ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಭಾರಿ ಬೆಳವಣಿಗೆ ಕಾಣಿಸಿಕೊಂಡಿದೆ. ಮನ್ನಾರ್ಗುಡಿ ಮಾಫಿಯಾ ಕೈಯಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನ ಆಗಿದೆ ಅಣ್ಣಾ ಡಿಎಂಕೆ ಪಕ್ಷವನ್ನ. ಯಾಕೆ, ಹೇಗೆ, ಹೆಂಗೆ ಬಂದ್ರು ದಿನಕರ್ ಸಡನ್ ಆಗಿ ನೆನೆ ಮಧ್ಯರಾತ್ರಿ ಅಂದ್ರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಾಗಿ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ಕಳೆದ ರಾತ್ರಿ ಕ್ಷಮಾಪಣೆ ಪತ್ರವನ್ನ ಬರೆಸಿಕೊಂಡು ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಸ್ಕೊಳ್ತಾರೆ ಶಶಿಕಲಾ. ಯಾರು ದಿನಕರ್ ಅಂದ್ರೆ ತುಂಬಾ ತಮಿಳುನಾಡಿನ ರಾಜ್ಯಕ್ಕೆ ಅದಾದ್ಮೇಲೆ ಅವ್ರು ಕಾಣಿಸ್ಕೊಂಡಿದ್ದು ನಿನ್ನೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಕಳೆದ ರಾತ್ರಿ ಸಡನ್ ಆಗಿ ಅವ್ರನ್ನ ಪಕ್ಷಕ್ಕೆ ಮರು ಸೇರ್ಪಡೆಗೊಳಿಸ್ಕೋತಾರೆ. ಅಪಾಲಜಿ ಲೆಟರ್ ಬರೆಸ್ಕೊಂಡು ಒಳಗಡೆ ಸೇರಿಸ್ಕೊಂಡು ತದನಂತರದಲ್ಲಿ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಒಂದು ಹೊಸ ರಣತಂತ್ರವನ್ನು ರೂಪಿಸ್ತಾರೆ ಶಶಿಕಲಾ. ಬಿಕಾಸ್ ಅವರ ಅಬ್ಸೆನ್ಸ್ ಅಲ್ಲಿ ಎಡಪಟ್ಟಿ ಪಳನಿಸ್ವಾಮಿ ಈಗಾಗಲೇ ಏನು ಶಾಸಕಾಂಗ ಪಕ್ಷದ ನಾಯಕರಾಗಿ ಹೋಗಿದ್ದಾರೆ. ಅವರ ಮೇಲೂ ಕೂಡ ನಂಬಿಕೆ ಇದ್ದಂಗೆ ಕಾಣಿಸ್ತಿಲ್ಲ ಶಶಿಕಲಾ ಅವರಿಗೆ. ಹೀಗಾಗಿ ತಮ್ಮ ಸಂಬಂಧಿಯನ್ನೇ ತಂದು ಇಲ್ಲೇ ಈಗ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಜಾಗಕ್ಕೆ ತಂದು ಕೂರಿಸಿದ್ದಾರೆ. ಉಪ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಬಂದು ಕೂರಿಸಿದ್ದಾರೆ. ಫೇರಾ ನಿಯಮವನ್ನ ಉಲ್ಲಂಘನಾ ಪ್ರಕರಣದಲ್ಲಿ ದಿನಕರನ್ ಆರೋಪಿಯಾಗಿದ್ರು. ಶಶಿಕಲಾ ಜೊತೆಯಲ್ಲೇ ಸಹ ಆರೋಪಿಯಾಗಿದ್ದಾರೆ. ಟಿವಿ ದಿನಕರನ್ ಅವರು ಕೂಡ ಅಕ್ರಮ ಆರೋಪ ಹಿನ್ನೆಲೆಯಲ್ಲಿ ದಿನಕರ್ ಅವರನ್ನ ಪಕ್ಷದಿಂದಲೇ ವಜಾ ಮಾಡಿದ್ರು ಜಯಲಲಿತಾ. ಇದೀಗ ಇವರು ಕೂಡ ವಜಾ ಆಗಿದ್ರು. ಎಗೈನ್ ಶಶಿಕಲಾ ಅವರನ್ನ ವಾಪಸ್ ಕರ್ಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುರಳಿ ಇದೀಗ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮುರಳಿ. ಗುಡ್ ಮಾರ್ನಿಂಗ್ ಹರೀಶ್. ಏನ್ ನಡೀತಿದೆ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಈಗ? ಹರೀಶ್, ಇವತ್ತಿನ ಮಹತ್ವದ ಬೆಳವಣಿಗೆಗಳನ್ನ ನೀವು ನೋಡೋದಾದ್ರೆ ಮಧ್ಯರಾತ್ರಿ ಅಹೋರಾತ್ರಿ ಏನು ಬೆಳವಣಿಗೆಗಳನ್ನ ಶಶಿಕಲಾ ಮಾಡಿದ್ದಾರೆ, ಆ ಬೆಳವಣಿಗೆಗಳು ಇವತ್ತು ನಮಗೆ ಗೋಚರ ಆಗ್ತಾ ಇರತಕ್ಕಂಥದ್ದು. ಏನು ಪ್ರಮುಖವಾಗಿ ಏನು ನಿನ್ನೆ ಏಕಾಏಕಿ ಆಕೆಗೆ ಶಿಕ್ಷೆ ಆದ ತಕ್ಷಣದಲ್ಲಿ ಪನ್ನೀರ್ ಸೆಲ್ವಂ ಮತ್ತು ಆತನ ಬೆಂಬಲಿಗರನ್ನು ವಜಾ ಮಾಡಿದ್ರು. ಆದರೆ ಇವತ್ತಿನ ಮಹತ್ವದ ಬೆಳವಣಿಗೆಯಲ್ಲಿ ತನ್ನ ಸಂಬಂಧಿ ದಿನಕರನ್ ಅವರನ್ನ ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ ಗೌಪ್ಯವಾಗಿ ಇಟ್ಟಿರ್ತಕ್ಕಂಥದ್ದು. ತನಗೆ ಇನ್ನೊಬ್ಬ ಆಪ್ತ ಸಂಬಂಧಿ ವೆಂಕಟೇಶನನ್ನ ಕೂಡ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಕ್ಷಮಾಪಣಾ ಪತ್ರವನ್ನ ರಾತ್ರೋರಾತ್ರಿ ಬರೆಸ್ಕೊಂಡು ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ದಿನಕರನ್ನು ನೇಮಕ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮನ್ನಾರ್ಗುಡಿ ಮಾಫಿಯಾದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥವರು ದಿನಕರನ್ ಅವರು. ಶಶಿಕಲಾ ಅವರ ಸಂಬಂಧಿ. ಜೊತೆಗೆ 2011ರಲ್ಲಿ ಕೂಡ ಈಕೆಯನ್ನ ಈ ದಿನಕರನ್ನ ಜಯಲಲಿತಾ ಅವರು ವಜಾ ಮಾಡಿದ್ರು. ಜೊತೆಗೆ ಈತ ಹಿಂದೆ ಕೂಡ ಸಂಸದನಾಗಿ ಕೂಡ ಕೆಲಸ ಮಾಡಿದಂಥವ್ರು ದಿನಕರನ್ ಅವರು. ಏಕಾಏಕಿ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಣ್ಣಾ ಡಿಎಂಕೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಇಟ್ಕೊಳ್ಳೇಬೇಕು, ತಾನು ಜೈಲಲ್ಲಿದ್ದರೂ ಸಹ ತಾನೇ ಅದರ ಒಂದು ಸಾರಥ್ಯವನ್ನ ಮುನ್ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಶಶಿಕಲಾ ಈ ಥರದ ಒಂದು ತಂತ್ರವನ್ನ ರಣತಂತ್ರವನ್ನ ಮಧ್ಯರಾತ್ರಿ ಮಾಡಿದ್ದಾರೆ. ಒಂದು ಕಡೆ ಪರಪ್ರಗ್ರಹಾರ ಜೈಲು ಅವರನ್ನು ಸ್ವಾಗತ ಮಾಡ್ತಾ ಇದೆ. ಶಶಿಕಲಾ ಏನು ಇವತ್ತಿನ ಕೋರ್ಟ್ನ ತೀರ್ಪಿದೆ, ಏನು ಕಾಲಾವಕಾಶವನ್ನು ಕೇಳಿದ್ರು ಅದು ತಿರಸ್ಕಾರ ಆಗಿದೆ. ಇನ್ನೇನು ಅರ್ಧ ಗಂಟೆನಲ್ಲಿ ಅವರು ಬೆಂಗಳೂರಿನತ್ತ ಹೊರಡ್ತಾರೆ. ಅಮ್ಮನಿಗೆ ಇಷ್ಟವಾದಂತಹ ಹಸಿರು ಸೀರೆಯನ್ನು ಹುಟ್ಟವರೀಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಶರಣಾಗತಿ ಆಗಲಿಕ್ಕೆ. ಸ್ವಾಗತ ಮಾಡಲಿಕ್ಕೆ ಪರಪ್ರಗ್ರಹ ಜೈಲು ಸಿದ್ಧವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಮಹತ್ವದ ಬೆಳವಣಿಗೆಯಲ್ಲಿ ತನ್ನ ಸಂಬಂಧಿ ಆದಂತಹ ದಿನಕರನ್ನು ಅದರ ಸಾರಥ್ಯವನ್ನು ವಹಿಸ್ಕೋಬೇಕು, ತಾನು ಜೈಲಲ್ಲಿದ್ದೇ ಪ್ರಾಬಲ್ಯವನ್ನು ಸಾಧಿಸಬೇಕು, ಏನು ಅಣ್ಣಾ ಡಿಎಂಕೆ ಇರತಕ್ಕಂತಹ ಭಿನ್ನ ಮತವನ್ನು ಶಾಶ್ವತವಾಗಿ ಉಳಿಸಬೇಕು, ಪನ್ನೀರ್ ಸೆಲ್ವಂ ಒಂದು ವರ್ಚಸ್ಸನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ತಾನೇ ಪಾರುಪತ್ಯವನ್ನು ಮರಿಬೇಕು ಅನ್ನುವಂತಹ ರಣತಂತ್ರ ಇದು ಹರೀಶ್. ಮುರಳಿ, ಹಾಗಾದ್ರೆ ಏನ್ ಸಿಗ್ನಲ್ ಪಾಸ್ ಆಗ್ತಾ ಇದೆ? ಒಂದ್ ಕಡೆ ಅವರೇ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲ್ಲರೂ ಕೂಡ ಸೇರಿ ಪಳನಿಸ್ವಾಮಿಯನ್ನು ಆಯ್ಕೆ ಮಾಡ್ತಾರೆ. ಆ ಪಳನಿಸ್ವಾಮಿಯೇ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರಿಗೆ ಈಗ ಒಂದು ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಉಪ ಪ್ರಧಾನ ಕಾರ್ಯದರ್ಶಿ. ಅಂದ್ರೆ ಪಳನಿಸ್ವಾಮಿ ಮೇಲೂ ಕೂಡ ಎಲ್ಲೋ ಒಂದ್ ಕಡೆ ನಂಬಿಕೆ ಇದ್ದಂಗೆ ಕಾಣಿಸ್ತಿಲ್ಲ ಶಶಿಕಲಾ ಅವ್ರಿಗೆ. ಖಂಡಿತ ಹರೀಶ್.
ಹಿಂದೆ ಕೂಡ ಏನು ಜಯಲಲಿತಾ ಅವರು ಡಿಸೆಂಬರ್ 5ರಂದು ನಿಧನರಾಗ್ತಾರೋ ಆ 5ರ ನಿಧನರಾದಂತಹ ನಂತರದ ಬೆಳವಣಿಗೆಗಳಲ್ಲಿ ಕೂಡ ರಾಜ್ಯಪಾಲರನ್ನ ಶಶಿಕಲಾ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಈ ಏನು ಸಂಬಂಧಿ ಇದ್ದಾನೆ ದಿನಕರನ್ ಕೂಡ ಆ ಒಂದು ಪಕ್ಕದಲ್ಲೇ ಶಶಿಕಲಾ ಅವರ ಪಕ್ಕದಲ್ಲೇ ಕಾಣಿಸ್ಕೊಂಡಿದ್ದಂಥದ್ದು. ಹಾಗಾಗಿ ಏನು ಈ ಬೆಳವಣಿಗೆಗಳಿತ್ತು ಇದೆಲ್ಲ ಒಂದು ಕಡೆ ಜಯಲಲಿತಾ ವಜಾ ಮಾಡಿದರೂ ಸಹ ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ಶಶಿಕಲಾ ತನ್ನ ಆಪ್ತರನ್ನ ಮತ್ತು ಸಂಬಂಧಿಗಳನ್ನ ತನ್ನ ಪಕ್ಷಕ್ಕೆ ಇಟ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ರಣತಂತ್ರವನ್ನು ಇಟ್ಕೊಂಡು ತೆರೆಮರೆಯಲ್ಲೇ ಅವರನ್ನ ತನ್ನ ಜೊತೆಯಲ್ಲಿ ಕೆಲವು ರಾಜಕೀಯ ಬೆಳವಣಿಗೆಗಳಲ್ಲಿ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಜಯಲಲಿತಾ ಬದುಕಿದ್ದಂಥ ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಇದು ಗೋಚರ ಆಗಿತ್ತು. ದಿನಕರನ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ಈ ಸಂಬಂಧಿಕರೆಲ್ಲರೂ ಕೂಡ ಶಶಿಕಲಾರ ಒಡನಾಟದಲ್ಲಿ ಇದ್ರು ಅಂತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದು ಜಯಲಲಿತೆಗೆ ಆದಂತಹ ಒಂದು ವಂಚನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹರೀಶ್, ಈಗ ಏನು ಜಯಲಲಿತಾ ಅವರ ಸಾವಿನ ನಂತರದ ಬೆಳವಣಿಗೆಗಳನ್ನ ನೋಡಿದಾಗ ಒಂದು ಕಡೆ ಆಪ್ತ ಕೆ ಪಳನಿಸ್ವಾಮಿಯನ್ನ ನನ್ನ ಏಕಾಏಕಿ ಆಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡ್ತಾರೆ. ಪನ್ನೀರ್ ಸೆಲ್ವಂ ಹಾಗೂ ಆತನ ಬಣವನ್ನ ಬೆಂಬಲಿಗರನ್ನ ಆಕೆ ಪ್ರಾಥಮಿಕ ಸದಸ್ಯತ್ವದಿಂದ ಕೂಡ ವಜಾವನ್ನ ಏಕಾಏಕಿ ವಜಾ ಮಾಡಿರ್ತಕ್ಕಂಥ ಪ್ರಶ್ನೆ ಇದೆ. ಈ ಕ್ಷಣದಲ್ಲಿ ಈಗ ಜಯಲಲಿತಾ ಅವರೇ ಇವ್ರನ್ನ ಪಕ್ಷದಿಂದ ವಜಾ ಮಾಡ್ತಾರೆ ಅವತ್ತು 2011ರಲ್ಲಿ. ಈಗ ಈ ಪಕ್ಷಕ್ಕೆ ಸಡನ್ ಆಗಿ ಓವರ್ ನೈಟ್ ಸೇರಿಸ್ಕೊಳ್ತಾರೆ ಅಂದ್ರೆ ಅಲ್ಲಿರುವಂತ ಶಾಸಕರಿಗೆ ಏನ್ ಮೆಸೇಜ್ ಪಾಸ್ ಆಗುತ್ತೆ? ನಿಷ್ಠಾವಂತ ಶಾಸಕರನ್ನ ಜರ್ದಂಗ್ ಆಗಲ್ವಾ? ಹೆಂಗದು ಅವರೆಲ್ಲ ಒಪ್ಪಿಗೆ ಕೊಡ್ತಾರ ಈಗ? ಖಂಡಿತ ಹರೀಶ್, ಇಲ್ಲಿ ಎಲ್ಲ ಒಂದು ಕಡೆ ಏನು ಶಶಿಕಲಾ ಅವರ ಸುಪರ್ದಿನಲ್ಲಿರ್ತಕ್ಕಂತಹ ಏನು ಬೆಂಬಲಿಗರಿದ್ದಾರೆ ಅವ್ರಿಗೆ ಎಲ್ಲ ಒಂದು ಕಡೆ ದನಿ ಅಂದ್ರೆ ಅದರ ಪ್ರತಿಭಟಿಸುವಂತಹ ಅವಕಾಶಗಳೇ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಕಾಣ್ತದೆ. ಎಲ್ಲ ಒಂದು ಕಡೆ ಅಸಮಾಧಾನ ಇದ್ರೂ ಸಹ, ಯಾಕೆಂದ್ರೆ ನೆನ್ನೆಯ ಬೆಳವಣಿಗೆಯಲ್ಲಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನಾಯಕರಾಗ್ತಾರೆ, ಆಪ್ತರನ್ನು ತರ್ತಾರೆ. ಆದ್ರೆ ರಾತ್ರೋರಾತ್ರಿ ದಿಢೀರ್ ಅಂತೇಳಿ ತಾನು ಜೈಲಿಗೆ ಹೋಗ್ತಕ್ಕಂಥದ್ದು ಖಚಿತ ಅಂತ ಗೊತ್ತಾದ ಮೇಲೆ ಆಕೆ ತನ್ನ ದಿನಕರನ್ ಸಂಬಂಧಿಯನ್ನು ತಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಕೂರಿಸ್ತಾರೆ. ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯವನ್ನು ಗಮನಿಸಬೇಕು ಹರೀಶ್ ಇಲ್ಲಿ. ಆದ್ರೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಇನ್ನೂ ಕೂಡ ಶಶಿಕಲಾ ಗೌಪ್ಯವಾಗಿ ಇಟ್ಟಿರ್ತಕ್ಕಂಥದ್ದು. ಆ ಹುದ್ದೆ ಯಾರು ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಆದ್ರೆ ಈ ತರದ ಒಂದು ಶಶಿಕಲಾ ಅವರ ಪಟ್ಟನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ತಾನು ಜೈಲಲ್ಲಿದ್ರೂ ಸಹ ತನ್ನ ಸಂಬಂಧಿಕರೇ ಆಳ್ವಿಕೆಯನ್ನ ಮಾಡಬೇಕು, ನಂತರದ ತಾನೇ ಅದನ್ನು ಮಾನಿಟರಿಂಗ್ ಮಾಡಬೇಕು ಜೈಲಲ್ಲಿದ್ರೂ ಸಹ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಪನ್ನೀರ್ ಸೆಲ್ವಂ ಬಣ ಏನಿದೆ, ಆ ಪನ್ನೀರ್ ಸೆಲ್ವಂ ಬಣವನ್ನ ಸಂಪೂರ್ಣವಾಗಿ ಶಮನ ಮಾಡಬೇಕು. ತನ್ನ ಪಾರುಪತ್ಯ ತಮಿಳುನಾಡಿನಲ್ಲಿ ಇರಬೇಕು, ನಾನು ಜೈಲಲ್ಲಿದ್ರೂ ಸಹ ನಾನೇ ತನ್ನ ಸುಪರ್ತಿಯಲ್ಲೇ ಆಡಳಿತ ನಡಿಬೇಕು ತಮಿಳುನಾಡು. ವಾಪಸ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದೆಲ್ಲ ಮಾಹಿತಿಗಾಗಿ. ಇದು ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಪೋಯಸ್ ಗಾರ್ಡನ್ ಮುಂಭಾಗದಲ್ಲಿ ಈಗಾಗಲೇ ಸಾವಿರ ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಅಭಿಮಾನಿಗಳು ಮತ್ತು ಅಣ್ಣಾ DMK ಪಕ್ಷದ ಕಾರ್ಯಕರ್ತರು, ಅಲ್ಲಿರುವಂತಹ ಶಾಸಕರು ಪ್ರತಿಯೊಬ್ಬರು ಕೂಡ ಅಲ್ಲಿದ್ದಾರೆ. ಎಲ್ಲರೂ ಬಂದು ಅಮ್ಮನಿಗೆ ಮಾಡುತ್ತಿದ್ದ ಹಾಗೇನೇ ಚಿನ್ನಮ್ಮಗೆ ನಮಸ್ಕರಿಸುತ್ತಾ ಅವರಿಗೆ ಒಂದು ರೀತಿ ಸಾಂತ್ವನ ಹೇಳುವಂಥ ಪ್ರಯತ್ನನೋ ಅಥವಾ ಕಣ್ಣೀರಿಟ್ಟು ಅವರೊಂದಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬೋ ಪ್ರಯತ್ನವೋ ಒಂದಷ್ಟು ನಡೀತಾ ಇದೆ. ಈಗಾಗಲೇ ಒಂದಷ್ಟು ವಿಜುವಲ್ಸ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ಲಸ್ ಹೊರಗಡೆ ಕಾರ್ಯಕರ್ತರಂತೂ ಅವರನ್ನ ದೈವತ್ವ ರೀತಿಯಲ್ಲಿ ಕೂಡ ಕಾಣ್ತಿದ್ದಾರೆ. ಇಷ್ಟು ಈ ಕ್ಷಣಕ್ಕೆ ನಡೆದಿರುವಂಥ ಬೆಳವಣಿಗೆಗಳು. ಇಲ್ಲಿಂದ ನೇರವಾಗಿ ಮರೀನಾ ಬೀಚ್ನ ಜಯಲಲಿತಾ ಅವರ ಸಮಾಧಿ ಹತ್ರ ಹೋಗಿ ನಮಸ್ಕರಿಸಿ ತದನಂತರ ಅವರು ಬೆಂಗಳೂರು ಕಡೆ ಬರ್ತಾರೆ. ಹತ್ತತ್ರ 4 ಅಥವಾ 5 ಗಂಟೆ. ಇದೀಗ ನೋಡ್ತಿರೋ ದೃಶ್ಯಾವಳಿಗಳು ಅಲ್ಲಿಂದ ಹೊರಡ್ತಾ ಇದ್ದಾರೆ ಪೋಯಸ್ ಗಾರ್ಡನ್ ನಿವಾಸದಿಂದ. ಎಸ್, ಇದೀಗ ನೋಡ್ತಿರುವಂತಹ ದೃಶ್ಯಾವಳಿಗಳು ಕಾರ್ನ ಮೇಲ್ಬದಿಯಲ್ಲಿ ನಿಂತು ಒಂದು ರೀತಿ ನಮಸ್ಕರಿಸುತ್ತಿದ್ದಾರೆ ಶಶಿಕಲಾ ನಟರಾಜನ್, ತಮಿಳುನಾಡಿನ ಚಿನ್ನಮ್ಮ. ಅಲ್ಲಿಂದ ನೇರವಾಗಿ ಅವರೀಗ ಮರೀನಾ ಬೀಚ್ನ ಜಯಲಲಿತಾ ಅವರ ಸಮಾಧಿ ಹತ್ರ ಹೊರಡುತ್ತಿದ್ದಾರೆ. ಅಲ್ಲಿ ಸಮಾಧಿಯಲ್ಲಿ ನಮಸ್ಕರಿಸಿದ ತದನಂತರ ನೇರವಾಗಿ ಬೆಂಗಳೂರಿನ ಆನ್ ರೋಡ್ ರಸ್ತೆಯ ಮುಖಾಂತರ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಸರಿಸುಮಾರು 5 ರಿಂದ 6 ಗಂಟೆಯ ಜರ್ನಿ ತೆಗೆದುಕೊಳ್ಳುತ್ತೆ ಪಯಣ. ಅದು 5 ಗಂಟೆಯ ಸುಮಾರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ವಿಶೇಷ ಕೋರ್ಟ್ಗೆ ಹಾಜರಾಗ್ತಾರೆ ಚಿನ್ನಮ್ಮ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.